ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1574 ಸನ್ಮಾನ್ಯ ಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇದು ನಾವು ಸಾಮಾನ್ಯವಾಗಿ ಸದನದಲ್ಲಿ ಮನುಷ್ಯರ ಬಗ್ಗೆನೇ ಚರ್ಚೆ ಮಾಡ್ತೀವಿ. ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಸಾಕು ಪ್ರಾಣಿಗಳು ಏನಿದೆಯಲ್ಲ ಅಧ್ಯಕ್ಷರೇ, ಪೆಟ್ ಅನಿಮಲ್ಸು ಬೆಂಗಳೂರು ನಗರದಲ್ಲಿ ಬಹಳಷ್ಟು, ಮತ್ತೆ ಎಲ್ಲ ಕಡೆನೂ ಎಲ್ಲ ಮನೆಗಳಲ್ಲಿ ಒಂದೊಂದು ಸಾಕು ಪ್ರಾಣಿಗಳನ್ನು ಸಾಕಿ ಮತ್ತೆ ಅವ್ರನ್ನ ತಮ್ಮ ಮಕ್ಕಳಾಗಿ ಸಾಕೊಂಡಿರ್ತಾರೆ. ಒಂದು ವೇಳೆ ಅವರು ಸತ್ತಾಗ ಯಾವ ರೀತಿ ಅವರ ಪಾರ್ಥಿವ ಶರೀರಿಗೆ ಗೌರವವಾಗಿ ಅಂತ್ಯಕ್ರಿಯೆ ಮಾಡಬೇಕು, ಮಾಡೋದಕ್ಕೆ ಏನು ಫೆಸಿಲಿಟೀಸ್ ಇಲ್ಲ. ಇವರು ಉತ್ತರದಲ್ಲಿ ಏನು ಹೇಳಿದರೆ, ಒಂದೇ ಕಡೆ ಇರ್ತಕ್ಕಂಥದ್ದು ಸೋಮನಹಳ್ಳಿಯಲ್ಲಿ, 2 ಕಡೆ ನಾವು ಜಾಗವನ್ನು ಐಡೆಂಟಿಫೈ ಮಾಡಿದ್ದೀವಿ ಅಂತ ಮಾತ್ರ ಹೇಳ್ತಾರೆ. ಎಷ್ಟು ವೇಗವಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರು ನಗರ, ಇಲ್ಲಿ ಒಂದು 3-4 ಕಡೆ ಆದರೂ ಪೆಟ್ ಅನಿಮಲ್ಸ್ಗೆ, ಸಾಕು ಪ್ರಾಣಿಗಳಿಗೆ ಅಂತ್ಯಕ್ರಿಯೆ ಮಾಡೋದಕ್ಕೆ, ಕ್ರಿಮೇಷನ್ ಮಾಡೋದಕ್ಕೆ ನಾವು ಅವಕಾಶಗಳು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮಾಡದೇ ಇದ್ರೆ ಅದು ಒಂದು ರೀತಿ ಪ್ರತಿ ಮನೆಯ ಸಮಸ್ಯೆ ಆಗೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸರ್ಕಾರದ ಸಜೆಷನ್ಸ್ ಅವ್ರು ಏನ್ ಹೇಳಿದ್ದಾರೆ, 2 ಜಾಗ ನಾವು ಗುರುತಿಸಿದೀವಿ ಅಂತ ಹೇಳಿದ್ದಾರೆ. ಯಾವಾಗ ಮಾಡ್ತೀವಿ ಅಥವಾ ಎಷ್ಟು ಸೀರಿಯಸ್ ಆಗಿ ನಾವು ಇದನ್ನು ಪರಿಗಣಿಸಿದೀವಿ ಅಂತ ಟೈಮ್ ಬೌಂಡಲ್ಲಿ ಆಗ್ಬೇಕು. ಹೌದು ಅಧ್ಯಕ್ಷ, ಬಹಳ ಇಂಪಾರ್ಟೆಂಟ್ ಇದೆ ಅದು. ದಯವಿಟ್ಟು ನಿಮ್ಗೆಲ್ಲ ಗೊತ್ತಿದೆ, ಯಾಕೆ ನಗ್ತಾ ಇರೋ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ದಯವಿಟ್ಟು ಆದಷ್ಟು ಬೇಗನೆ ಆ ಜಾಗ ಐಡೆಂಟಿಫೈ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಓಕೆ, ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ಇವತ್ತು ಏನಾಗಿದೆ, ಸಾಕು ಪ್ರಾಣಿಗಳು ಕೇವಲ ಪ್ರಾಣಿಗಳಾಗಿಲ್ಲದೆ ಎಷ್ಟೋ ಜನ ಅವುಗಳನ್ನ ಕುಟುಂಬದ ಸದಸ್ಯರು ಅನ್ನೋ ಭಾವನೆಯಿಂದ ಸಾಕ್ತಾ ಇರುವಂತಹದ್ದು ಸಮಾಜದಲ್ಲಿ ಈ ರೀತಿ ಬದಲಾವಣೆ ಆಗಿದೆ. ಹಾಗೂ ಅವು ಸತ್ತೋದಾಗ ಇವತ್ತು ನಗರ ಪ್ರದೇಶಗಳಲ್ಲಿ ಅವುಗಳನ್ನ ಡಿಸ್ಪೋಸ್ ಮಾಡೋದಕ್ಕೆ ಯಾವುದೇ ಪದ್ಧತಿ ಇಲ್ಲ. ತಗೊಂಡೋಗಿ ಎಲ್ಲಾದರೂ ಬಿಸಾಕಬೇಕು. ಎಲ್ಲಿ ಬಿಸಾಕಬೇಕು? ರಾಜಕಾಲುವೆಯಲ್ಲಿ ಬಿಸಾಕಬೇಕು. ಬಹುಶಃ ಅವರು 15 ವರ್ಷ ಅವ್ರ ಮನೆಯಲ್ಲಿ ಸಾಕೊಂಡಿರ್ತಾರೆ. ಕೊನೆಗೆ ಸತ್ತೋದಾಗ ತೆಗೆದುಕೊಂಡೋಗಿ ಅದನ್ನು ಕಾಲುವೆಯಲ್ಲಿ ಬಿಸಾಡಬೇಕು ಅಂತ ಹೇಳಿದ್ರೆ ಬಹುಶಃ ಅವರಿಗೆ ಆಗುವಂಥ ನೋವು ನಾವು ಸರ್ಕಾರ ಅರ್ಥ ಮಾಡ್ಕೋಬೇಕಾಗತ್ತೆ. 10-15 ವರ್ಷ ಫ್ಯಾಮಿಲಿ ಅವಿಭಾಜ್ಯ ಭಾಗವಾಗಿ ಬೆಳೆದು ಅದನ್ನು ಒಂದು ಏನೋ ಗೌರವವಾಗಿ ವಿಲೆ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಬಹುಶಃ ಅವ್ರಿಗೆ ಕರಡು ಕಟ್ಟುವಂಥದ್ದು ಆಗುತ್ತೆ ಅನ್ನುವಂಥ ಸದಸ್ಯರ ಭಾವನೆ ಸರಿಯಾಗಿದೆ ಮಾನ್ಯ ಅಧ್ಯಕ್ಷರೇ. ಮತ್ತು ನಮ್ಮ ಚೀಫ್ ವಿಪ್ ಅವರು ಹೇಳಿದಾಗೆ ಪ್ರಾಣಿ ದಯೆಯ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಪ್ರಾಣಿ ದಯೆಯಲ್ಲಿ ನಂಬಿಕೆ ಇಟ್ಟಿರುವಂಥ ನಮ್ಮ ಸಮಾಜ ಪ್ರಾಣಿ ಸಂಕುಲನವನ್ನು ಕೂಡ ಒಂದು ಜೀವ ಸಂಕುಲನ ಅಂತ ಕಾಣುವಂತಹ ಪದ್ಧತಿ ಇರುವಂತಹ ನಮ್ಮ ಸಂಪ್ರದಾಯ ಸಂಸ್ಕೃತಿಯಲ್ಲಿ ಒಂದು ಗೌರವಯುತವಾಗಿ ಅದರ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಸಾಲ್ತಾ ಇಲ್ಲ. 1 ಮಾಡಿದ್ದೀರಾ, ಇನ್ನು 2 ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಅಂತ, ಇದು ಸಾಲದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮಾನ್ಯ ಅಧ್ಯಕ್ಷರೇ, ಖಂಡಿತವಾಗಿ ನಾನು BBMP ಅವರಿಗೆ ಸೂಚನೆಯನ್ನು ಕೊಡ್ತೇನೆ. ಕನಿಷ್ಠ ಇನ್ನು 4 ಕಡೆ ಆದರೂ ಕೂಡ ಬೆಂಗಳೂರಿನ 4 ಕಡೆಯಲ್ಲಿ ಒಂದೊಂದು ಇದು ಪ್ರಾಣಿ ಎಲೆಕ್ಟ್ರಿಕಲ್ ಚಿತಾಗಾರ ಮಾಡುವಂಥದ್ದನ್ನು ತಕ್ಷಣ ಕೈಗೆತ್ಕೊಳ್ಬೇಕು. 2ನೇದು ಪಶುಸಂಗೋಪನೆ ಇಲಾಖೆಯವ್ರ ಜೊತೆಗೂ ಚರ್ಚೆ ಮಾಡಲಿಕ್ಕೆ ಅವರಿಗೆ ಹೇಳ್ತೇನೆ. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲಿ ಮಾಡಬೇಕು ಅಂದರೆ ಜಾಗದ ಸಮಸ್ಯೆ ಬರುತ್ತೆ. ಈಗ ನನ್ನ ಕ್ಷೇತ್ರದಲ್ಲಿ ಹೆಬ್ಬಾಳ ಎಲೆಕ್ಟ್ರಿಕಲ್ ಕ್ರಿಮೆಟೋರಿಯಂ ಇದೆ. ಅಲ್ಲಿ ಪಕ್ಕದಲ್ಲಿ ನಾನು ಮಾಡ್ಬೋದು ಸಲೀಸಾಗಿ, ಆದರೆ ಬೇರೆ ಜನ ಅಬ್ಜೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ಸಮಸ್ಯೆ ಇರೋದ್ರಿಂದ ಪಶುಸಂಗೋಪನೆ ಇಲಾಖೆಯವರು ಅವ್ರದ್ದು ಕ್ಲಿನಿಕ್ಗಳು ಬೆಂಗಳೂರಲ್ಲಿ ಇರೋದ್ರಿಂದ ಅವರು ಸ್ವಲ್ಪ ಜಾಗಗಳು ಕೊಟ್ಟರೆ ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಒಂದು ಕ್ರಿಮೆಟೋರಿಯಂಗೆ ಮಾನ್ಯ ಸಚಿವರು ಕೂಡ ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು BBMP ಅವ್ರಿಗೆ ಹೇಳಿ ಅನಿಮಲ್ ಹಸ್ಬೆಂಡ್ರಿದು ಜಾಗ ಎಲ್ಲೆಲ್ಲಿ ಇದೆ, ಎಲ್ಲೆಲ್ಲಿ ಮಾಡ್ಬೋದು ಅವರ ಕ್ಲಿನಿಕ್ ಪಕ್ಕದಲ್ಲಿ ಅಂತ ಕಡೆ, ಈಗ ಶಿವಾಜಿನಗರದಲ್ಲೂ ಕೂಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇದೆ ಅನಿಮಲ್ ಹಸ್ಬೆಂಡ್ರಿದು.
ಸೊ ಅಲ್ಲೇ ಒಂದು ಕಾರ್ನರ್ ಅಲ್ಲಿ ಅವರು ಮಾನ್ಯ ಸಚಿವರು ನೀವು ಮಾತಾಡಿ ಜಾಗ ಕೊಡಿಸಿದ್ರೆ ಖಂಡಿತ ಶಿವಾಜಿನಗರದಲ್ಲೂ ಕೂಡ ಸಿಟಿಯ ಮಧ್ಯಭಾಗದಲ್ಲೂ ಒಂದು ಮಾಡೋದಕ್ಕೆ ಸರ್, ಹೆಬ್ಬಾಳ್ನಾಗೂ ಬಹಳ ದೊಡ್ಡ ಖರ್ಚು ಜಾಗ ಇದೆ. ಆ ಭಾಗದಲ್ಲೂ ಮಾಡೋಣ. ಹೆಬ್ಬಾಳ ಖಂಡಿತವಾಗಿ ಆಮೇಲೆ ಚಾಮರಾಜಪೇಟೆ ಇದೆ. ನನ್ನ ಕ್ಷೇತ್ರಕ್ಕೆ ಬರುತ್ತೆ, ಆ ಚಾಮರಾಜಪೇಟೆ ಕಡೆನೂ ಇದೆ. ಅವಶ್ಯಕತೆ ಇದೆ. ಹೆಬ್ಬಾಳ ಕ್ರಿಮೆಟೋರಿಯಂ ಒಳಗೆ ಅಥವಾ ಅಲ್ಲಿ ಎಲ್ಲಾದ್ರೂ ಸೂಕ್ತ ಜಾಗದಲ್ಲಿ ಅಲ್ಲೂ ಕೂಡ ಮಾಡುವಂತಹದ್ದು ಒಟ್ಟಲ್ಲಿ ಒಂದ್ 4 ಆದ್ರೂ ಮಾಡ್ಲೇಬೇಕು. Okay, 1 ಕೋಟಿ ಬಿಬಿಎಂಪಿಗೆ ಖರ್ಚಲ್ಲ. ಎಲ್ಲ ನಗರಗಳಲ್ಲಿ ಮಾಡಿ ನಗರಸಭೆಗೆ ಮಾಡಿಸ್ಕೊಳ್ಳಿ. ಸದಸ್ಯರ ಭಾವನೆಗೆ ಗೌರವ ಕೊಟ್ಟು ನಾನು ಬಿಬಿಎಂಪಿ ಅವರಿಗೆ ಹೇಳ್ತೇನೆ, ಪ್ರಯಾರಿಟಿ ಮೇಲೆ ತೆಗೆದುಕೊಳ್ಬೇಕು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.